ವಸ್ತುನೇ ಹೋಯ್ತು. ಏನೇನಿತ್ತು ಮನೆಯಲ್ಲಿ? ಮನೆಯಲ್ಲಿ ಅವ್ರ ಬೈಕ್ ಇತ್ತು, ನಮ್ಮ ಯಜಮಾನ್ರ ಬೈಕ್ ಪೂರ್ತಿ ಒಡೆದು ದುಂಬ 2 ಹೊಲಿಗೆ ಮಿಷಿನ್ ಇತ್ತು, ನಾವು ಹೊಲಿಗೆ ಮಾಡ್ತೀವಿ. ಮತ್ತು ಟಿ ವಿ ಇತ್ತು, ಗ್ರೈಂಡರು, ಮಿಕ್ಸರು, ಮತ್ತು ಸೋಲಾರ್ ಬ್ಯಾಟ್ರಿ ಇತ್ತು. ಸೋಲಾರ್ ಬ್ಯಾಟ್ರಿ ಎಲ್ಲ ಹೋಯ್ತು. ಮತ್ತು ಮನೆ ಹೇಳುದು ಪಾಪ ಇವ್ರ ಮನೆ ಹೋಗಿದೆ. ನಿಮ್ಮ ಹೆಸರು? ಸುಶೀಲ್ ವಿನಯ್ ಗೌಡ ಮನೆ ಹೋಗಿದೆ, ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಮಷಿನ್ ಹೊಡ್ಕೊಂಡು ಜೀವನ ಮಾಡ್ತಿದ್ರು. ಇವ್ರ ಗಂಡ ಲಾರಿ ಡ್ರೈವರು. ಈ ಮಷಿನನ್ನ ಈ ಪಾಪ ಒಂದು ಹೊಸ ಮನೆಯನ್ನ ತಗೊಂಡಿದ್ದಾರೆ ಅವರು, ಅಂದ್ರೆ ಬಾಡಿಗೆ ಮನೆ. ಅವ್ರಿಗೆ ಯಾರು ಕೂಡ ನಮ್ಮ ದಾನಿಗಳಾದರೆ, ನಮ್ಮ ಜಿಲ್ಲೆಯ ದಾನಿಗಳು ಯಾರು ಇದ್ರು ಕೂಡ ಒಂದು ಹೊಲಿಗೆ ಮಷಿನನ್ನು ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಾಪ ಗ್ರೈಂಡರು, ಮಿಕ್ಸರು, ನಮ್ಮ ದಾನಿಗಳು ಒಳ್ಳೆ ಇದ್ದಾರೆ, ನಮ್ಮ ಜಿಲ್ಲೆಯ ದಾನಿಗಳು ಒಳ್ಳೆ ಇದ್ದಾರೆ. ಮಂಗಳೂರು, ಉಡುಪಿದಿಂದನೂ ಕೂಡ ಪಾಪ ದಾನಿಗಳು, ಕೇರಳದಿಂದನೂ ಕೂಡ ದಾನಿಗಳು ಬರ್ತಾ ಇದ್ದಾರೆ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇಂಥ ಬಡಪಾಯಿಗೆ ಪಾಪ ಟೈಲರಿಂಗ್ ಮಿಷನ್ ಮಾಡ್ಕೊಂಡು ಜೀವನ ಮಾಡುವಂಥ ಎಷ್ಟು ಮಕ್ಕಳು? 2 ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ ಅಲ್ವಾ? ಹಾಂ, ಅದಕ್ಕಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಪಾಪ ಇವ್ರ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಮಷಿನ್ ಆಗಲಿ, ಗ್ರೈಂಡರ್, ಮಿಕ್ಸರ್ ಆಗಲಿ, ಏನಾದ್ರು ಚಿಕ್ಕ ಟಿ ವಿ ಆಗಲಿ, ಇವ್ರಿಗೊಂದು ದಾನ ಮಾಡ್ಬೇಕಂತ ಹೇಳ್ಕೊಂಡು ನಾನು ಕಳಿಕಳಿಯಾಗಿ ಕೇಳ್ಕೊಳ್ತೇನೆ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ ಈ ಮನೆಯಲ್ಲಿ, ಅಲ್ಲಮ್ಮ. ಒಂದು ದಾನಿಗಳು ಯಾರು ಬಂತು ನಿಮ್ಮೊಂದು ದಾನ ಮಾಡಿದ್ರೆ ಟೈಲರಿಂಗ್ ಮಷಿನ್ ಇಲ್ಲ ಸರ್ಕಾರ ಮಟ್ಟದಲ್ಲಿ ಒಂದೇ ಟೈಲರಿಂಗ್ ಮಿಷಿನ್ ಕೊಡ್ಬೇಕು, ಒಳ್ಳೆದ. ಮಷಿನ್ ಬೇಕಿತ್ತು, ಮುಂದೆ ಬರುವುದಿಲ್ಲ ಕೊಡಲಿಕ್ಕೆ. ಬರ್ತಾರೆ, ಕೊಡ್ತಾರೆ. ತಗೊಳ್ಳಿಕ್ಕೂ ನಮ್ಗೆ ಅಷ್ಟೆಲ್ಲ ಹಣ ಇಲ್ಲ. ಅದೇ ದೊಡ್ಡ ಮಷಿನ್ ಆಗಿತ್ತು, ಹೈ ಸ್ಪೀಡ್ ಮಷಿನ್. ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಯಾರು ಒಂದು ಒಳ್ಳೆ ಹೈ ಸ್ಪೀಡ್ ಮಷಿನ್ ಇದ್ದರೆ, ಟೈಲರಿಂಗ್ ಮಷಿನ್ ಆಗಲಿ, ಗ್ರೈಂಡರ್, ಮಿಕ್ಸರ್, ನಮ್ಮ ದಾನಿಗಳು ಯಾರಿದ್ದಾರೆ ಒಬ್ಬ ಬಡಪಾಯಿ ದಾನಿಗೆ ಸಹಾಯ ಮಾಡಬೇಕಂದ್ರೆ ಮಳೆ ಮಟ್ಟದಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ. ಹೊಸ ಜೀವನನ ಪ್ರಾರಂಭ ಮಾಡಬೇಕು ಅವರು. ಅದಕ್ಕಾಗಿ ದಯವಿಟ್ಟು ಒಂದು ಅವರಿಗೆ ಹೆಲ್ಪ್ ಮಾಡಿ.